ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಪುರಿ ಜಗನ್ನಾಥ್ ಒಡಿಶಾ ಟ್ರಾವೆಲ್ ಹೋಗಿ ಬಂದ ಆದಮೇಲೆ ನಾನು ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಫೋಟೋಸ್ ಕೂಡ ಇದರಲ್ಲಿ ಎಡಿಟ್ ಮಾಡಿದ್ದೀನಿ. ಭಾನುವಾರ ಬೆಳಗ್ಗೆನೇ ನಾನು ನನ್ನ ಊರು ಬೆಂಗಳೂರಿಗೆ ಬಂದಾಯಿತು. ಎಲ್ಲರೂ ನನ್ನ ಫ್ರೆಂಡ್ಸು ಅವರವರ ಸ್ಟೇಷನ್ ಬಂದ ತಕ್ಷಣ ಅವರೆಲ್ಲ ಇಳಿದು ಹೋದರು. ಜೀವನ ಇಷ್ಟೇ ನೋಡಿ, ಯಾರ್ಯಾರ ಲೈಫಲ್ಲಿ ಯಾರು ಜೊತೆಯಲ್ಲಿರಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಯಾರ್ಯಾರು ಜೊತೆ ಇರಲ್ಲ. ಇದು ಒಂದು ತುಂಬ ಫಾಸ್ಟ್ ಒಂದು ಏನು ಜನಶತಾಬ್ದಿ ಟ್ರೈನ್ ಅಂದ್ಕೊಳ್ಳಿ, ಲೈಫು ಇಲ್ಲ ವಂದೇ ಭಾರತ್ ಟ್ರೈನ್ ಅಂದ್ಕೊಳ್ಳಿ, ಅಷ್ಟು ಫಾಸ್ಟ್ ಇದೆ. ಮೊದಲ ಥರ ಎಲ್ಲ ಇಲ್ಲ. 30 ವರ್ಷದ ಹಿಂದೆ 20 ವರ್ಷದ ಹಿಂದೆ ಇರೋ ಥರ ಟ್ರೆಂಡು, ಲೈಫು, ಮದುವೆಗಳು, ಮ್ಯಾರೇಜು, ಬ್ರೇಕಪ್ಸು, ಲವ್ ಸ್ಟೋರಿ ಯಾವುದೂ ಇಲ್ಲ ಆಯಿತಾ. ತುಂಬ ಫಾಸ್ಟಾಗಿ ಎಲ್ಲ ಮೂವ್ ಆಗ್ತಾ ಇದೆ. ಅದ್ರ ಜೊತೆನೇ ನಾವು ಹಾಗೆಯೇ ಹೋಗಬೇಕು. ಎಲ್ಲ ಫ್ರೆಂಡ್ಸು ಅವರು ಸ್ಟೇಷನ್ ಬಂದ ತಕ್ಷಣ ಇಳಿದು ಹೋದರು. ನಾನು ನನ್ನ ಸ್ಟೇಷನ್ ಬೆಂಗಳೂರಿಂದ ನಮ್ಮ ಮನೆಗೆ ನಾನು ಬಂದು ಇಳಿದಿದ್ದೀನಿ. ಅವ್ರವ್ರ ಪರ್ಸ್ನಲ್ ಲೈಫ್ಗಳು ಅವರು ಮತ್ತು ಅವರು ಡೈಲಿ ರುಟೀನ್ಗಳು ನನ್ನ ಎಲ್ಲ ಫ್ರೆಂಡ್ಸ್ಗಳು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಎಲ್ಲರೂ ನಾವು 10 ಜನ ಹೋಗಿದ್ದೀವಿ ಟೂರ್ಗೆ ಅಂದರೆ ಎಲ್ಲ 10 ಜನನೂ ಸೇಮ್ ಕಲರು, ಸೇಮ್ ಹೈಟು, ಸೇಮ್ ವೇಟು, ಎಲ್ಲರ ಲೈಫ್ ಸ್ಟೋರಿನೂ ಸೇಮ್ ಇರಲ್ವಲ್ಲ. ಹಾಗೆಯೇ ನೋಡಿ, ನಾನು ನಮ್ಮ ಮನೆಗೆ ಊರಿಗೆ ಬಂದ ತಕ್ಷಣವೇ, ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಮಕ್ಕಳು ಇಬ್ರಿಗೂ, ನಮ್ಮ ಚೋಟಿ ಅಂತನೂ ರಾಮಾಚಾರಿನಲ್ಲಿರೋ ಮಾಲಾಶ್ರೀ ಥರ ಕಾದಿರುವೆ ನಿನಗಾಗಿ ಅಂತ ಹತ್ಕೊಂಡು ಊಟ ಬಿಟ್ಟು ಹಾಗೆ ಮಲ್ಕೊಂಡೇ ಬಿಡೋಳಂತೆ. ಎಷ್ಟು ಎಬ್ಸಿದ್ರು ಎದ್ದೊಳ್ತಾ ಇರಲಿಲ್ವಂತೆ ಅವಳು. ಇಶಾನಿ ಆದರೂ ಸ್ವಲ್ಪ ಪರವಾಗಿಲ್ಲ, ಅವಳು ಇಬ್ಬರು ಊಟ ಬಿಟ್ಟಿದ್ರಂತೆ. ಈ ಥರ ಲವ್ ಆ್ಯಂಡ್ ಅಫೆಕ್ಷನ್ನು ನಾನು ಪ್ರಾಣಿಗಳಿಗೇನೂ ತೋರಿಸ್ತೀನಿ, ಮನುಷ್ಯರಿಗೂ ತೋರಿಸ್ತೀನಿ. ಯಾರಿಗೂ ಭೇದ ಭಾವ ಮಾಡಲ್ಲ. ಅವ್ರವ್ರ ಹಣೆ ಬರೋಕ್ಕೆ ನಾನು ಯಾವತ್ತೂ ಹೊಣೆ ಅಲ್ಲ ಅಂತ ಹೇಳ್ತೀನಿ. ಸೊ ಈ ಪ್ರಾಣಿಗಳು ನನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾವೆ. ನನಗೂ 1-2 ದಿವಸ ಆದಮೇಲೆ ನನಗೆ ಊರಲ್ಲೆಲ್ಲ ತುಂಬ ಜಾಸ್ತಿ ನೆನಪಾಯಿತು. ಅಟ್ಯಾಚ್ಮೆಂಟ್ ಆ ಥರ ಇದೆಯಲ್ಲ. ಸೊ ಹಾಗಾಗಿನೇ ಮಕ್ಕಳು ನೋಡಿ, ನಮ್ಮ ಚೋಟಿ ಅಂತೂ, ನಮ್ಮ ಗೌರಿ ಅಂತೂ ನನ್ನ ತುಂಬ ಅಂದರೆ ತುಂಬ 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 ಅವಳು ಕಾಂಗ್ರೂ ಥರ. ನನಗೆ ಯಾವಾಗಲೂ ಅವಳ ಕೈಯಲ್ಲಿ ಇಟ್ಕೊಂಡೇ ಇರಬೇಕು. ತುಂಬ ಸೆನ್ಸಿಟಿವ್ ಅವಳು. ಅಷ್ಟೊಂದು ಇಶಾನಿ ಥರ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತೀನಿ. 7 ಮಕ್ಕಳಲ್ವಾ. ಸೊ ಅದಕ್ಕೇ ಶ್ರೀ ಗೌರಿ ಸ್ವಲ್ಪ ಮೇ ಬಿ ವೀಕ್ ಇರ್ಬೋದು. ಅವಳಿಗೆ ಒಳ್ಳೊಳ್ಳೆ ಹೆಲ್ದಿ ಫುಡ್ ಕೊಡ್ತಾ ಇರ್ತೀನಿ, ವ್ಯಾಕ್ಸಿನ್ಸು, ಆಮೇಲೆ ತುಂಬ ಡೆಲಿಕೇಟಾಗಿ ತುಂಬ ಇದು ಆಗಿ ನಾನು ಅವಳನ್ನ ನೋಡ್ಕೊಳ್ತೀನಿ. ಅವಳಿಗೆ ಒಂದು ಸ್ವಲ್ಪ ಏನಾದರೂ ದಿವಾನ ಮೇಲಿಂದ ಜಂಪ್ ಮಾಡಿದ್ರೆ, ಚೇರ್ ಮೇಲಿಂದ ಜಂಪ್ ಮಾಡಿದ್ರೆ ಅವಳಿಗೆ ಲೆಗ್ ಒಂಥರ ಉಳುಕು ಥರ ಆಗಿಬಿಡುತ್ತೆ, ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿನೇ ಪ್ರಾಣಿಗಳ್ನ ನಾನು ತುಂಬ ತುಂಬ ಪ್ರೀತಿ ಮಾಡ್ತೀನಿ. ಕೆಲವೊಬ್ಬರು ಏನೋ ನೋಡಿ, ನಾವೆಲ್ಲ ಗ್ರೂಪಲ್ಲಿ ಹೇಗೆ ಹೋಗಿದ್ವಿ ಅದೇ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ. ನನಗೆ ಇವ್ರು ಯಾರು ಅಂತಲೂ ಗೊತ್ತಿಲ್ಲ. ಒಬ್ಬರು ಮಾತ್ರ ನನ್ನ ಫ್ರೆಂಡು ಸಹನಕ್ಕ ಅಂತ. ಅವ್ರನ್ನ ಬಿಟ್ಟರೆ ಬೇರೆ ಯಾರ್ಯಾರು ನನಗೆ ಒಂಚೂರೂ ಗೊತ್ತಿಲ್ಲ. ಇದಕ್ಕೆ ಮುಂಚೆ ನಾನು ನೋಡಿಲ್ಲ, ಟಚ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ನಾವು ಎಲ್ಲರೂ ಮೀಟ್ ಆಗಿದ್ದೆ ಫಸ್ಟು. ಸೊ ಹಾಗಾಗಿ ಎಲ್ಲರಿಗೂ ಒಂದು ಸಡನ್ನಾಗಿ ಎಲ್ಲ ಫ್ರೆಂಡ್ಸ್ ಆದರೆ, ಯಾರೂ ಗೊತ್ತಿಲ್ಲದೆ ಹೋದರೆ, ಪರಿಚಯ ಇಲ್ಲದೆ ಹೋದರೆ ಇದು ಅಲ್ವಾ. ಸೊ ಒಬ್ಬೊಬ್ರು ಒಂದೊಂದು ಥರ ನೋಡ್ತಾರೆ, ಒಂದೊಂದು ಥರ ಮಾತಾಡ್ಕೊಳ್ತಾರೆ. ನಾನೇನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾವೆಲ್ಲ ಫ್ರೆಂಡ್ಸ್ ಏನಂದರೆ ನಮ್ಮ ಒಂದು ಟ್ರಾವೆಲ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ಎಲ್ಲರೂ ಫುಡ್ನ ತೊಗೊಂಡು ಹೋಗಿದ್ವಿ. ಎಲ್ಲರೂ ಚೆನ್ನಾಗಿ ಇದೇ ಥರ ಡ್ರೆಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾತಾಡಿಕೊಂಡು ಎಲ್ಲರೂ ಒಂದು ರೂಮಲ್ಲಿ, ಶೇರಿಂಗ್ ರೂಮಲ್ಲಿ ಇದ್ದು ನಾವೆಲ್ಲ ದರ್ಶನ ಮಾಡಿಕೊಂಡು ಒಬ್ರೊಬ್ರು ಕೈ ಬಿಡ್ದಲೆ ಜೊತೇಲಿದ್ದು ಬಂದಿದ್ದೀವಿ ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ನಾನು ಆ್ಯಟಿಟ್ಯೂಡ್ ಥರ, ದುರಂಕ ಥರ, ನನಗೆ ಸೊಕ್ಕಿರೋ ಥರ ಕಾಣಿಸ್ತೀನಿ. ತುಂಬ ಥ್ಯಾಂಕ್ ಯು ಅಂತ ಕೂಡ ಹೇಳ್ತೀನಿ. ಇರಲೇಬೇಕು. ಯಾಕೆ ಅಂದರೆ ನನ್ನ ಲೈಫಲ್ಲಿ ಏನೇನು ನಾನು ಪಟ್ಟಿದ್ದೀನಿ ಅನ್ನೋದು ಅದು ನನಗೆ ಮಾತ್ರ ಗೊತ್ತಿದೆ. ಆ ಥರನೇ ಇರಬೇಕು. ಇವಾಗಿನ ಕಾಲದಲ್ಲಿ ಸೊಕ್ಕು, ಅಹಂಕಾರ ಇದ್ರೇ ನಾವು ಜೀವನದಲ್ಲಿ ಒಂದು ವಂದೇ ಭಾರತ್ ಟ್ರೈನ್ ಥರ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ. ತುಂಬ ಒಳ್ಳೆಯವರಾಗಿರೋದನ್ನು ತುಂಬ ಡೇಂಜರಸ್ ಅಂತ ಹೇಳ್ತೀನಿ. ಯಾರಿಗೆ ಹೇಗೆ ಕಂಡ್ರೂ ಅದಕ್ಕೆ ತುಂಬ ಥ್ಯಾಂಕ್ ಯು ಅಂತೀನಿ. ಮೊದಲೆಲ್ಲ ಯಾರಾದರೂ ನನಗೇನಾದರೂ ಮಾತಾಡಿದ್ರೆ ಅಂದರೆ ನಾನು ಅಳ್ತಾ ಇದ್ದೆ. ನನ್ನ ಮಗಳ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದೆ. ಆಮೇಲೆ ತುಂಬ ನಾನು ಒಂಥರ ಡಿಪ್ರೆಷನ್ ಅಂದರೆ 3 ದಿವಸ ನಾನು ಹತ್ಕೊಂಡು ಮಲ್ಕೊಳ್ತಾ ಇದ್ದೆ, ಮನಸ್ಸಿಗೆ ಹಚ್ಕೊಂಡು. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಯಾರಾದರೂ ಏನಾದರೂ ಅಂದರೆ ಕೋಪ ಮಾಡ್ಕೊಳ್ತಾ ಇದ್ದೆ, ಜಗಳ ಅವ್ರಿಗೆಲ್ಲ ಬೈತಾ ಇದ್ದೆ, ಬಾಯಿ ಬಂದಂಗೆ ಸಿಕ್ದಂಗೆಲ್ಲ ಬೈತಾ ಇದ್ದೆ. ಇವಾಗ ಏನೂ ಇಲ್ಲ, ನಕ್ಬಿಟ್ಟು ಸುಮ್ಮನಾಗ್ತೀನಿ. ಓ ಈ ಥರ ಅಂದ್ರೆ ಈ ಅಪ್ಪ ನಾನು ಆ ಥರ ಕಾಣಿಸ್ತೀನಿ, ಅವ್ರಿಗೆ ತುಂಬ ಥ್ಯಾಂಕ್ ಯು. ನನಗೆ ಕೇಳಿಸ್ಕೊಳ್ಬೇಕು, ನಾನು ಯಾರ್ಯಾರಿಗೆ ಯಾವ ಥರ ಕೊಬ್ಬಿರೋ ಥರ, ಸೊಕ್ಕಿರೋ ಥರ, ಅಹಂಕಾರ ಥರ ಏನೇನು ಕಾಣಿಸ್ತೀನಿ, ಹಾಗೆ ಹೀಗೆ ಏನೇನೋ ಮಾತಾಡ್ತಾರೆ. ಯಾರು ನನ್ನ ಬಿಟ್ಟು ಹೋಗಿಲ್ಲ. ಇನ್ನೊಂದು ಹೇಳ್ತೀನಿ, ನನ್ನ ಮಕ್ಕಳೆಲ್ಲನೂ ಅವರು ಎಜುಕೇಷನ್ಗೆ ಅವರು ಬೇರೆ ಬೇರೆ ಕಡೆ ಹೋಗಲೇಬೇಕಾಗತ್ತೆ, ಓದಲೇಬೇಕಾಗತ್ತೆ. ಒಬ್ಬರು ಯುರೋಪ್ ಹೋಗಬೇಕಾಗತ್ತೆ, ಇನ್ನೊಬ್ಬರು ಇನ್ನೊಂದು ಕಂಟ್ರಿಗೆ ಹೋಗಬೇಕಾಗತ್ತೆ. ನನ್ನ ಜೊತೆನೇ ಕುತ್ಕೊಂಡು ನನ್ನ ಸೇವೆ ಮಾಡ್ಕೊಂಡು ಚಾಕರಿ ಮಾಡಿರಿ ಅಂತ ಹೇಳೋ ಕಾಲ ಇದಲ್ಲ. ನಾವು ಮದುವೆ ಆದಾಗ ಅರೇಂಜ್ ಮ್ಯಾರೇಜ್ ಮಾತ್ರ ಇರ್ತಾಯಿತ್ತು. ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಲವ್ ಮ್ಯಾರೇಜ್ ಅಂತೆ, ಲಿವ್ ಇನ್ ರಿಲೇಷನ್ಶಿಪ್ ಅಂತೆ, ಅದಂತೆ ಇದಂತೆ ಎಲ್ಲ. ಹೌದು, ಕಾಲ ಹೇಗೆ ಹೋಗುತ್ತೆ ಹಾಗೆ ಹೋಗ್ತಾ
ಹೋಗ್ತಾ ಇರಬೇಕು. ಅಬ್ರಾಡ್ ಕಂಟ್ರಿಗಿಂತ ಫಾಸ್ಟಾಗಿ ಇಂಡಿಯಾನೇ ಇವಾಗ ಎಲ್ಲದರಲ್ಲೂ ಮುಂದಕ್ಕೆ ಹೋಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿನೇ ನನ್ನ ಮಗಳು ಯಾವಾಗಲೂ ನನ್ನ ಜೊತೆ ಟಚ್ಚಲ್ಲಿದ್ದಾಳೆ. ಟೂರ್ಗೆ ಹೋಗಬೇಕಾದ್ರೂ ಕೂಡ ಅಷ್ಟೇ, ಡೈಲಿ ಫೋನ್ ಮಾಡೋದು, ಮೆಸೇಜ್ ಮಾಡೋದು. ಹೋದಾಗ್ಲೂ ನಾನು ನನ್ನ ಮಗಳಿಗೆ ಮೆಸೇಜ್ ಮಾಡೋದು, ಏನು ತಿಂದೆ, ಏನು ಮಾಡಿದೆ, ಹೇಗಿದೆಯಾ, ಚೆನ್ನಾಗಿದೆಯಾ, ನಿನ್ಗೆ ಬೇಜಾರಿಲ್ಲ ತಾನೆ. ನನ್ನ ಮಗಳು ನಾನು ಪ್ರತಿಯೊಂದು ವಿಚಾರಿಸ್ಕೊಳ್ತಾಳೆ. ಎಲ್ಲನೂ ನಾನು ನನ್ನ ಲೈಫ್ ಬಗ್ಗೆನ ಎಲ್ಲರಿಗೂ ಏನು ಡೈಲಿ ನಮ್ಮ ಮನೇಲಿ ನೀವು 24/7 ನೀವಂತೂ ಇರಲ್ಲ, ನಾನು ನಿಮ್ಮ ಮನೆಯಲ್ಲಿರಲ್ಲ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲ, ನನ್ನ ವಿಷಯ ನಿಮಗೆ ಗೊತ್ತಿಲ್ಲ ಅಲ್ವಾ. ಸೊ ನನ್ನ ಮಕ್ಕಳು ಯಾವಾಗಲೂ ನನ್ನ ಮಕ್ಕಳನ್ನೇ ಯಾವತ್ತೂ ತಾಯಿನ ಯಾವತ್ತೂ ಮಕ್ಕಳು ಬಿಟ್ಕೊಡಲ್ಲ. ನಾನು ಅಷ್ಟೇ ನನ್ನ ಪೇರೆಂಟ್ಸ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನಗೇನೇ ಪ್ರಾಬ್ಲಮ್ಸ್ ಇರಲಿ ನನ್ನ ಲೈಫಲ್ಲಿ, ನಾನು ತುಂಬ ಜಾಸ್ತಿ ವಿಪರೀತ ಮೂಗಿನ ತನಕ ಬಂದಾಗ ಮಾತ್ರ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಲೋಸ್ ಇರೋರ್ಗೆ ಮಾತ್ರ, ಒಬ್ರಿಗೆ ಇಬ್ರಿಗೋ ನಾನು ಒಂದು ದೊಡ್ಡವ್ರಿಗೆ ಅನ್ನೋರಿಗೆ ಹೇಳಿ ಮಾತ್ರ ನಾನು ಸ್ವಲ್ಪ ಹೇಳ್ಕೊಳ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಯಾರಿಗೂ ಫ್ರೆಂಡ್ಸ್ಗೂ ನಾನು ಹೇಳ್ಕೊಳ್ಳಲ್ಲ. ಫ್ರೆಂಡ್ಸ್ಗಳೆಲ್ಲನೂ ಅಷ್ಟೇ, ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ, ನಮ್ಮ ಹೆಲ್ಪ್ ತಗೊಳ್ತಾರೆ, ಆಮೇಲೆ ನಮ್ಮ ಬಗ್ಗೆನೇ 4 ಜನರ ಹತ್ರ ಮೆನಿಪ್ಯುಲೇಷನ್ ಮಾಡ್ತಾರೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಸೊ ಅದಕ್ಕಾಗಿಯೇ ನನಗೆ ಗೊತ್ತಿದ್ರೂ ಎಲ್ಲ ವಿಷಯ ನನ್ನ ಹಿಂದೆ ಮುಂದೆ ಏನು ನಡೀತಾ ಇದೆ ಅಂತ ಗೊತ್ತಿದ್ರೂ ನಾನು ಅಂದರೆ ಏನೂ ಗೊತ್ತೇ ಇಲ್ದಿರೋ ಥರ ತುಂಬ ಏನೂ ಗೊತ್ತಿಲ್ಲ ನನಗೆ ಅನ್ನೋ ಥರ ನಾನು ಇರ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ಹೇಳಿದ್ನಲ್ವ, ನಾನೇನಿದ್ರೂ ಒಂದೇ ಬಾರ ಟ್ರೈನ್ ಥರ ಸುಮ್ಮನೆ ಸ್ಪೀಡಾಗಿ ನನ್ನ ಗುರಿ, ನನ್ನ ಡೆಸ್ಟಿನೇಷನ್ ಎಲ್ಲಿದೆಯೋ ನಾನು ಅಲ್ಲಿಗೆ ಹೋಗಿ ಸೇರಬೇಕು ಅಷ್ಟೇ. ಅಂದ್ಕೊಳ್ರಿ, ಯಾರು ಏನಾನ ಅಂದ್ಕೊಳ್ರಿ, ಏನಾನ ಮಾತಾಡ್ಕೊಳ್ರಿ. ರಿಲೇಟಿವ್ಸು ಕೆಲವೊಬ್ರು ಅಂತಾರೆ, ಅದನ್ನೂ ಎಲ್ಲ ಬೇಕಾದಷ್ಟು ಮಾತುಗಳಾಗಿದೆ. ಅವ್ರಿಗೂ ನಾನು ತುಂಬ ರೂಡು, ತುಂಬ ಹಾಗೆ ಹೀಗೆ ಎಲ್ಲ ಮಾತಾಡಿರೋರ್ಗೂ ಗೊತ್ತಿದೆ, ಅಂದಿರೋರ್ಗೂ ಗೊತ್ತಿದೆ, ಬೆನ್ನ ಹಿಂದೆ ಮಾತಾಡಿದವ್ರಿಗೂ ಗೊತ್ತಿದೆ, ಇವಳು ಹಾಗೆ ಹೀಗೆ ಅಂತ. ನಾನೇನು ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ, ಯಾಕೆಂದರೆ ನಾನಿಲ್ಲಿ ಏನು ನನ್ನ ಲೈಫಲ್ಲಿ ನಡೀತಾ ಇದೆ, ನಾನು ಹೇಗಿರಬೇಕು, ಯಾರ್ಯಾರೋ ಏನೇನೋ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ಸತ್ತರೆ ಅವ್ರಿಗೇನು ಲಾಭ, ಅವ್ರಿಗೆ ಲಾಭ ಇರುತ್ತೆ ಅಲ್ವಾ, ಅವ್ರಿಗೆ ಖುಷಿ ಆಗುತ್ತೆ, ಲಾಭ ಆಗುತ್ತೆ. ಅದನ್ನೇ ಕಾಯ್ತಾ ಇರ್ತಾರೆ ಅವರು. ಅವರೇನು ನಮ್ಮನ್ನು ಹುಟ್ಟಿಸಿಲ್ಲ, ಅವರೇನು ನಮಗೆ ಜನ್ಮ ಕೊಟ್ಟಿಲ್ಲ, ಅವರೇನು ನನ್ನ ಮನೆ ಬಾಡಿಗೆ ಕೊಡ್ತಾಯಿಲ್ಲ, ಅವರೇನು ನನಗೇನು ಪ್ರಾವಿಷನ್ ತಂದು ಕೊಡ್ತಾಯಿಲ್ಲ. ನನ್ನ ಮಕ್ಳ ಕಷ್ಟ ಸುಖಕ್ಕೆ ಅವರೇನು ಆಗ್ತಾಯಿಲ್ಲ. ನನ್ನ ಮಗಳಿಗೆ ಏನಾದರೂ ನೋವಾದರೆ ನಾನೇ ನೋಡಬೇಕು, ನಾನೇ ಸುಧಾರಿಸ್ಬೇಕು, ನಾನೇ ಕೇಳಬೇಕು. ನನ್ನ ಮಗಳಿಗೆ ನಾನೇನಾದರೂ ನನಗೆ ಬೇಜಾರಾದರೆ ನನ್ನ ಮಗಳಿಗೆ ಹೇಳ್ಕೊಳ್ಬೇಕು. ಥರ್ಡ್ ಪರ್ಸನ್ಗೆ ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆಗೋಕ್ಕೆ, ನಮ್ಮ ಲೈಫ್ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಇಲ್ಲಿ ರೈಟ್ಸೇ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಜಗನ್ನಾಥ್ ಟೆಂಪಲ್ ಕ್ಯೂನಲ್ಲಿ ಹೋಗಿ ಒಳಗಡೆ ನಾವು ದೇವಸ್ಥಾನದಲ್ಲಿ ಗರ್ಭಗುಡಿ ಮುಂದೆ ನಿಂತ್ಕೊಳ್ಳೋಕ್ಕೆ ತುಂಬ ಅಂದರೆ ಸ್ಟ್ಯಾಂಪೀಡ್, ತುಂಬ ನೂಕುನುಗ್ಲಾಯಿತು ಅಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೋ ಹೋಗ್ಬಿಟ್ರು. ಒಬ್ಬರು ಮಾತ್ರ ಮುಂಬೈಯವರು, ಅವ್ರ ಹೆಸರು ಸುಮನ್ ಅಂತ, ಅವರು ನಾನು ಜೊತೆಗಿದ್ವಿ. ಅವರು ನನ್ನ ಕೈ ಹಿಡ್ಕೊಂಡಿದ್ರು ಪಾಪ. ಇಷ್ಟು ಸ್ಟ್ಯಾಂಪೀಡ್ ಇತ್ತಲ್ಲ, ಅವರೂ ಒಂದು ಸ್ವಲ್ಪ ಮುಂದೆ ಹೋಗಬೇಕಾಯ್ತು ನನ್ನ ಬಿಟ್ಟು. ನಾನು ಅವಾಗ ಶ್ರೀಕೃಷ್ಣನ ಭಗವಂತನಿಗೆ ಒಂದೇ ಕೇಳ್ಕೊಂಡಿದ್ದು, ಇನ್ನೂ ದರ್ಶನ ಆಗಿರಲಿಲ್ಲ. 5 ಹೆಜ್ಜೆ ಹೋದರೆ ದರ್ಶನ ಆಗಬೇಕು. ಜನ ಸ್ಟ್ಯಾಂಪೀಡ್ ಇಷ್ಟಿದೆ, ನಾನು ಅಷ್ಟು ಜನರ ಮಧ್ಯೆ ನಾನೇನು ಹೈಟು, ನಾನೇನು ಆಂಜನೇಯನ ಅಷ್ಟು ಹೈಟಿಂದ ಎದ್ದು ನೋಡೋಕ್ಕೆ, ನಿಮ್ಮ ಭುಜದ ಮೇಲೆ ಕೈ ಇಟ್ಟುಬಿಟ್ಟು ನಿಮ್ಮ ತುಳಿದ್ಬಿಟ್ಟು ನಿಮ್ಮ ಮೇಲೆ ಹತ್ತುಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಜನ. ಆ ಥರ ಸ್ಟ್ಯಾಂಪೀಡ್ ಇರುತ್ತೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ನೂಕುನುಗ್ಲಿರೋ ದೇವಸ್ಥಾನದಲ್ಲಿ ಹೋಗಿ, ಆಮೇಲೆ ನಾನು ಅಂತ ಉಸಿರು ಕಟ್ತಾ ಇದ್ದೆ, ನನಗೆ ಉಸಿರು ಸಿಗಾಕೊಳ್ತಾ ಇದ್ದೆ. ನಾನು ಒಂದೇ ಅಂದ್ಕೊಂಡಿದ್ದು, ಭಗವಂತ ನನಗೇನು ಬದುಕೋ ಆಸೆ ಇಲ್ಲ, ನನಗೇನು ಜೀವನ ಇವತ್ತೇ ನಾನು ಅನ್ನೋದ್ರೂ ಕೊನೆಯಾಗಿದ್ದರೆ ನನಗೆ ಒಂದು ಸಾರಿ ನಿನ್ನ ದರ್ಶನ ತೋರಿಸ್ಬಿಡು, ನಿನ್ನ ಕಣ್ಣು ತುಂಬ ನಿನ್ನ ದರ್ಶನ ಮಾಡಿಬಿಟ್ಟು ನಾನು ಆಮೇಲೆ ನನಗೆ ಏನಾದರೂ ಪರವಾಗಿಲ್ಲ, ನಾನು ಉಸಿರು ಇಲ್ಲೇ ಚೆಲ್ಲಿದ್ರು ನಾನು ವೈಕುಂಠಕ್ಕೆ, ನಿನ್ನ ಧಾಮಕ್ಕೇ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗು. ನನಗೆ ಸಾವಿನ ಬಗ್ಗೆ ಚಿಂತೆ ಇಲ್ಲ, ಯೋಚನೆ ಇಲ್ಲ, ನನಗೇನು ಭಯ ಇಲ್ಲ. ಅಟ್ಲೀಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ದರ್ಶನ ಒಂದು ಕೊಟ್ಬಿಡಪ್ಪ ಶ್ರೀಕೃಷ್ಣ ಅಂತ ನಾನು ಮನಸ್ಸಲ್ಲಿ ಕೇಳಿಕೊಂಡು ತುಂಬ ಬೇಜಾರು ಮಾಡಿಕೊಂಡೆ. ಯಾಕೆಂದರೆ ದರ್ಶನ ಆಗುತ್ತೋ ಇಲ್ವೋ, ಏನು ಆಗ್ತೀನೋ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಷ್ಟು ನೂಕು ಉಸಿರಾಡೋಕ್ಕಾಗ್ತಿಲ್ಲ. ಅದ್ಮಿದ್ದಾರೆ, ನಿಮ್ಮ ರಿಬ್ಸ್ ಎಲ್ಲ ಮುರಿದೋಗ್ಬಿಡ್ಬೇಕು, ಅಷ್ಟು ಹಂಗೆ ಎಲ್ಲ ದೂಗ್ಬಿಡ್ತಾರೆ. ನಿಮಗೆ ಆಚೆನೂ ಬರೋಕ್ಕಾಗಲ್ಲ, ಒಂದು ಹೆಜ್ಜೆ ಹಿಂದೆ ಇಡೋಕ್ಕಾಗಲ್ಲ, ಅರ್ಧ ಹೆಜ್ಜೆ ಮುಂದೆ ಇಡೋಕ್ಕಾಗಲ್ಲ, ಹಾಗಿರುತ್ತೆ. ಸೊ ಅಂಥದ್ರಲ್ಲಿ ನಾನು ದೇವಸ್ಥಾನದಲ್ಲಿ 2 ಸಾರಿ ಆ ಭಗವಂತನ ದರ್ಶನ ಮಾಡಿಕೊಂಡು, ಆಮೇಲೆ ಗರ್ಭಗುಡಿ ದರ್ಶನ ಮಾಡಿ ನಾನು ಸ್ವಲ್ಪ 4 ಹೆಜ್ಜೆ ಮುಂದೆ ಇಡ್ತಾ ಇದ್ದೇನೆ. ಒಬ್ಬರು ಪುರೋಹಿತರು ನನಗೆ
ಮಹಾಲಕ್ಷ್ಮಿ ಒಂದು ಸ್ತೋತ್ರ ಹೇಳಿಬಿಟ್ಟು ನಾನು ನೋಡಿಬಿಟ್ಟು, ಆಮೇಲೆ ಮಹಾಲಕ್ಷ್ಮಿದು ಒಂದು ಕಾಯಿನ್ನ ನನ್ನ ಕೈಯಲ್ಲಿ ಕೊಟ್ಟರು, ದೊಡ್ಡ ಕಾಯಿನು. ಅದು ತುಂಬ ಚೆನ್ನಾಗಿದೆ. ಅದನ್ನು ನಾನಂತೂ ಯಾರಿಗೂ ತೋರ್ಸೋಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದೇನು ಹೂವು ಪ್ರಸಾದ ಎಲ್ಲ ಕೊಟ್ಟರು. ಸೊ ಆಯಿತು ಅಂತ ನಾನು ಕೈ ಮುಕ್ಕೊಂಡು, ಆಮೇಲೆ ನನ್ನ ಮಕ್ಕಳ ಬಗ್ಗೆ ಕೇಳಿದ್ರು ಅವರು, ಎಷ್ಟು ಮಕ್ಕಳಿದ್ದಾರೆ, ಮಗನ ಬಗ್ಗೆ ಕೇಳಿದ್ರು, ಮಗಳ ಬಗ್ಗೆ ಕೇಳಿದ್ರು, ಹೇಳಿದೆ. ಆಮೇಲೆ ನಾನು ಕೈ ಮುಗಿದವ್ರಿಗೆ ಒಂದು 100 ರೂಪೀಸ್ ಮಾತ್ರ ಕೊಟ್ಟು ಬಂದೆ. ಅಂದರೆ ಗರ್ಭಗುಡಿನಲ್ಲಿ ಪುರೋಹಿತರವರು ಪಕ್ಕದಲ್ಲೇ ಆ ದೇವಸ್ಥಾನದಲ್ಲಿರೋ ತಲಾಂತರದಿಂದ ಪೂಜೆ ಮಾಡ್ಕೊಂಬಂದಿರೋ ಒಂದು ಪುರೋಹಿತರು ಅಂತ ಹೇಳ್ತೀನಿ. ಸೊ ಅಲ್ಲೇ ಒಳಗಡೆ ನಿಂತ್ಕೊಂಡಿರ್ತಾರೆ. ಅವರೇ ನನಗೆ ಒಂದು ಲಕ್ಷ್ಮಿ ಕಾಯಿನ್ನ ಕೊಟ್ಟು, ಒಂದು ಏನೋ ಅದು ಒಂದು ಪ್ರಸಾದ ಥರ, ಶ್ರೀಗಂಧ ಥರ ಪ್ರಸಾದ ಇತ್ತು. ಅದನ್ನು ಕೂಡ ಒಂದು ತುಳಸಿ ಕೂಡ ನನಗೆ ಕೊಟ್ಟರು ಅಂತ ಹೇಳ್ತೀನಿ. ಸೊ ಹೀಗೆ ಆ ದರ್ಶನವೂ ಆಯಿತು, ಆ ಶ್ರೀಕೃಷ್ಣನ ಆಶೀರ್ವಾದನೂ ನನಗೆ ಸಿಕ್ತು. ಮಾತಾಡ್ಕೊಳ್ಳೋರ ಬಗ್ಗೆ, ಸೊಸೈಟಿ ಬಗ್ಗೆ ಖಂಡಿತವಾಗ್ಲೂ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊಸೈಟಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿನೇ ನಾನು ಫ್ರೆಂಡ್ಸ್ ಜೊತೆನೂ ಚೆನ್ನಾಗಿದ್ದೀನಿ, ರಿಲೇಟಿವ್ಸ್ ಜೊತೆನೂ ಚೆನ್ನಾಗಿದ್ದೀನಿ. ಅವ್ರಿಗೆ ನಾನು ಯಾವ ಥರ ಕೆಟ್ಟವಳ ಥರ ಕಂಡ್ರೆ ಅವ್ರು ಅದನ್ನೇ ಅಂದ್ಕೊಳ್ಳಿ, ನಾನು ಹಾಗೆ ಇರ್ತೀನಿ. ಅವ್ರು ಯಾವ ಥರ ನನ್ನ ಟ್ರೀಟ್ ಮಾಡ್ತಾರೋ ನಾನು ಅದೇ ಥರ ನಾನು ಟ್ರೀಟ್ ಮಾಡ್ತೀನಿ. ಅವ್ರಿಗೆ ನಾನು ಇಷ್ಟ ಇಲ್ವಾ, ಅವರಿಂದ ನಾನೇ ದೂರ ಇದ್ಬಿಡ್ತೀನಿ ಅಷ್ಟೇ. ಇನ್ನು ನನ್ನ ಮಕ್ಕಳೆಲ್ಲೂ ಯಾರೂ ನನ್ನ ಬಿಟ್ಟಿಲ್ಲ, ನನ್ನ ತವ್ರ ಮನೆಯವರು ನನ್ನ ಯಾರೂ ಬಿಟ್ಟಿಲ್ಲ, ಆಯಿತಾ. ಇವಾಗ್ಲೂ ಎಲ್ಲರ ಜೊತೆ ನಾನು ಇದ್ದೀನಿ, ನನ್ನ ಜೊತೆನೂ ಎಲ್ಲರೂ, ನಮ್ಮ ಅಕ್ಕ, ತಂಗಿ, ಅಣ್ಣ ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣನ ಮಕ್ಕಳು, ನಾನು ಹೇಳಿದ್ನಲ್ವ, ಎಲ್ಲರೂ ಬನ್ನಿರಿ, ಎಲ್ಲರೂ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ನಾನೇ ಇನ್ನೂ ಹೋಗೋದು ಕಡಿಮೆ. ಅವ್ರು ಎಷ್ಟು ಇನ್ವಿಟೇಷನ್ ಕೊಡ್ತಾರೆ ಅಂದರೆ, ನಾನೇ ಓಡಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಅನಿಮಲ್ಸ್ ಇದೆ, ಪೆಟ್ಸ್ ಇದೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಮ್ಮ ಅಕ್ಕ ತಂಗಿರು ಇನ್ವಿಟೇಷನ್ ಕೊಡ್ತಾರೆ, ನಮ್ಮ ಅಣ್ಣ ಕರೀತಾನೆ, ನಮ್ಮ ಅಣ್ಣನ ಮಕ್ಕಳು ಕರೀತಾರೆ, ನನ್ನ ಮಗಳು ಕರೀತಾಳೆ, ನನ್ನ ಫ್ರೆಂಡ್ಸ್ ಕೂಡ. ಈವನ್ ನಮ್ಮ ಫ್ರೆಂಡ್ಸು ಪ್ರೊಫೆಸರ್ ಇರೋರು, ಲೆಕ್ಚರರ್ ಇರೋರು, ಅವರೆಲ್ಲ ಅವ್ರ ಊರುಗಳಿಗೆ, ಮನೆಗಳಿಗೆ ಕರೀತಾರೆ, ಆಯಿತಾ. ಯಾರು ಯಾವ ಥರ ನನ್ನ ಟ್ರೀಟ್ ಮಾಡ್ತಾರೋ, ಯಾವ ಥರ ಒಂದು ನನಗೆ ರೆಸ್ಪೆಕ್ಟ್ ಕೊಡ್ತಾರೋ ಆ ಥರ ನಾನು ಇರ್ತೀನಿ, ಆಯಿತಾ. ಏನೇನೋ ಸಿಕ್ಕದಂಗೆಲ್ಲ ಮಾತಾಡ್ಬಿಟ್ಟು ಏನೋ ಇದು ಮಾತಾಡಿದ್ರೆ, ಆಮೇಲೆ ಬೇರೆಯವ್ರು ನನಗೆ ಹೆಲ್ಪ್ ಮಾಡಿರಿ, ನನ್ನ ರಿಲೇಟಿವ್ಸ್ ಹೆಲ್ಪ್ ಮಾಡಿರಿ ಅಂತ ಬೆಗ್ ಮಾಡೋದಕ್ಕೆ ನಾನೇನು ಹ್ಯಾಂಡಿಕ್ಯಾಪ್ ಅಲ್ಲ. ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ನಾನು ದುಡ್ಕೊಂಡು ನನ್ನ ಜೀವನ ನಡೆಸ್ಕೊಳ್ಳೋ ಅಷ್ಟು ಪವರ್, ತಾಕತ್ತು ನನಗಿದೆ. ಕಷ್ಟ ಹೇಳೋದಾದರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ, ದೇವ್ರ ಹತ್ರ ಇರೋ ನಮ್ಮ ಅಪ್ಪನಿಗೆ ಹೇಳ್ತೀನಿ, ದೇವ್ರನ್ನ ನೆನೆಸ್ಕೊಳ್ತೀನಿ. ಬೇರೆಯವ್ರಿಗೆ ಏನು ನನ್ನ ಲೈಫ್ ಬಗ್ಗೆ ಮಾತಾಡೋದಕ್ಕೆ, ಇಂಟರ್ಫಿಯರ್ ಆಗಿ ಮಾತಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ನೀವು ಒಳ್ಳೆಯದನ್ನು ಮಾತಾಡಿ ನನ್ನ ಬಗ್ಗೆ ಅಂತಲೂ ಹೇಳಲ್ಲ. ನೀವು ಕೆಟ್ಟದ್ದು ಮಾತಾಡ್ತೀರಾ, ಓಕೆ, ತುಂಬ ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಪ್ಪ, ಥ್ಯಾಂಕ್ ಯು ಅಂಥವ್ರಿಗೆ ಥ್ಯಾಂಕ್ ಯು ಅಂತ ಕೂಡ ಹೇಳ್ತೀನಿ. ಯಾರು ನನ್ನ ಕೆಟ್ಟವಳು, ದುರಂಕಾರದವಳು ಅಂತ ಅಂದ್ಕೊಂಡಿರ್ತಾರಲ್ಲ ನನ್ನ ಬಗ್ಗೆ, ನನ್ನ ಬೆನ್ನ ಹಿಂದೆ ಮ್ಯಾನಿಪುಲೇಷನ್ಗಳ್ನ ಮಾಡಿರ್ತಾರೆ, ಅದೆಲ್ಲ ಕಂಪ್ಲೀಟ್ ನನಗೆ ಗೊತ್ತಿರುತ್ತೆ. ಕೆಲವೊಂದು ಸಾರಿ ಅವ್ರಿಗೆ ನನ್ನ ಹೆಲ್ಪ್ ಬೇಕಾಗುತ್ತೆ. ಅಂಥ ಸಮಯದಲ್ಲಿ ನನಗೆ ಕೇಳ್ತಾರೆ. ಮತ್ತು ಅವರು ರೆಗ್ಯುಲರಾಗಿ ನನ್ನ ಜೊತೆ ಏನು ಯಾವಾಗಲೂ ಟಚ್ಚಲ್ಲೂ ಇರಲ್ಲ, ಒಂದು ಹೆಂಗಿದೆ ಅಂತಲೂ ಕೇಳಿರಲ್ಲ. ಆದರೆ ಅವ್ರಿಗೆ ಹೆಲ್ಪ್ ಬೇಕಾದಾಗ ನನ್ನ ಕೇಳ್ತಾರೆ. ಅಂಥ ಟೈಮಲ್ಲಿ ನಾನು ಆಯಿತು, ಹ್ಞೂ ಅಂತ ಕೂಡ ನಾನು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲ ಮರೆತುಬಿಟ್ಟು ಮುಂದೆ ಹೋಗೋದನ್ನು ನೋಡ್ತೀನಿ. ಜಿದ್ದು ಸಾಧಿಸ್ಕೊಂಡು ಹಾಗೆ ಸಾಧಿಸ್ಕೊಂಡು ನಾನು ಕೂತ್ಕೊಳ್ಳಲ್ಲ. ಸೊ ಅದು ಅವ್ರು ಅಂದ್ಕೊಂಡಿರ್ತಾರೆ ಅಷ್ಟೇ. ನೋಡಿ, ಟೂರ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದು ರಾಶಿ ಬ್ಯಾಗ್ ತುಂಬ ಬಟ್ಟೆಗಳಿತ್ತು, ಎಲ್ಲ ಒಗೆದು ಹಾಕೋದು. ಹೊಸದೇನು ತೊಗೊಂಡು ಬಂದಿದ್ದೆ ಬಟ್ಟೆಗಳ್ನ ಅದನ್ನೆಟ್ಟು ವಾರ್ಡ್ರೋಬಲ್ಲಿ ಇಡೋದು, ದೇವ್ರ ಪ್ರಸಾದ ದೇವ್ರ ಮುಂದೆ ಇಡೋದು, ತಿಂಡಿಗಳು, ಉಪ್ಪಿನಕಾಯಿ, ಚಟ್ನಿ ಪುಡಿಗಳು ಏನು ನಾನು ಒಂದು ವಿಜಯವಾಡದಿಂದ ತಂದಿದ್ದೆ ಅದನ್ನೆಲ್ಲ ಎತ್ತಿ ಕಿಚನಲ್ಲಿ ಇಡೋದು, ಬಟ್ಟೆಗಳೆಲ್ಲ ವಾಶ್ ಮಾಡೋದು, ಬ್ಯಾಗ್ಗಳೆಲ್ಲ ವಾಶ್ ಮಾಡೋದು. ಇದೆಲ್ಲ ಸಾಕಷ್ಟು ನನಗೆ ಇಡೀ ದಿವಸ ಕೆಲಸ ಆಯಿತು. ಇದೇ ಒಂದು ಇಡೀ ದಿವಸ ಕೆಲಸ ಆಯಿತು. ತದನಂತರ ನಮ್ಮ ಪೆಟ್ಸ್ಗಳ ಜೊತೆಯಲ್ಲಿ ಟೈಮ್ ಪಾಸ್, ಸ್ವಲ್ಪ ಅವ್ರ ಜೊತೆ ಆಟ ಆಡೋದು, ಅವ್ರನ್ನ ಮಾತಾಡಿಸೋದು, ಅವ್ರಿಗೆ ಡೈಲಿ ಫುಡ್ ಕೊಡೋದು. ಆಮೇಲೆ ನನಗೇನಾಗಿದೆ ಅಂದರೆ, ಊರಿಂದ ಬಂದಾಗಿಂದ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಅಂದರೆ ಬಾಡಿ ಪೇನ್, ತುಂಬ ಬಾಡಿ ಪೇನ್ ಇದೆ, ಜ್ವರ 101-102 ಡಿಗ್ರಿ ಜ್ವರ ಇದೆ, ಜ್ವರ ಬಿಟ್ಬಿಟ್ಟು ಬರ್ತಾ ಇದೆ. ತಲೆ ತುಂಬ ನೋವು, ತಲೆ ದಿನ ಅನ್ನತ್ತೆ, ತಲೆ ಮಾತ್ರ ಅಷ್ಟು ಕೋಲ್ಡ್ ಆಗಿದೆ ನನಗೆ, ತುಂಬಾ ಹುಷಾರಿಲ್ಲ. ಅದ್ರ ಜೊತೆಗೆ ಪೀರಿಯಡ್ಸ್ ಆಗಿದ್ದೀನಿ. ಇದೆಲ್ಲನೂ ನನಗೆ ಎಷ್ಟು ಕಷ್ಟ. ಬಾಡಿ ಪೇನ್ ಅಂದರೆ ಮಾತ್ರೆ ತಗೊಳ್ತೀನಿ, ಕೆಲಸ ಮಾಡ್ತೀನಿ, ಮತ್ತು ಮಾತ್ರೆ ತಗೊಳ್ತೀನಿ, ಕೆಲಸ ಮಾಡ್ತೀನಿ, ಮತ್ತು ಸ್ನಾನಗಳು ಮಾಡ್ಕೊಳ್ತೀನಿ, ಹೀಗೆಲ್ಲ ಇದೆ. ಇಷ್ಟೊಂದು ಒಂದು ಲೇಡಿ, ಒಂದು ಹೆಣ್ಮಗಳು ಇಷ್ಟೊಂದೆಲ್ಲ ಜವಾಬ್ದಾರಿಗಳ್ನ ನಿಭಾಯಿಸ್ಕೊಂಡು ಇಲ್ಲೇ ನಾನು ಮಲ್ಕೊಂಡ್ರೆ ನನಗೇನು ಇಲ್ಲಿ ಸೇವೆ ಮಾಡೋಕ್ಕೆ, ಗಂಜಿ ಕಾಫಿ ಮಾಡಿಕೊಡೋಕ್ಕೆ ಯಾರೂ ಇಲ್ಲ ಅಲ್ವಾ. ಮನೆಯಲ್ಲಿ 2 ಪೆಟ್ಸ್ ಇದ್ದಾವೆ, ಅವನ್ನ ನೋಡ್ಕೊಳ್ಬೇಕು. ಸೊ ನನ್ನ ಜವಾಬ್ದಾರಿ, ನನ್ನ ಡೈಲಿ ರುಟೀನ್ ನಾನು ಮಾಡ್ಕೊಳ್ಬೇಕು. ಮಲ್ಕೊಂಡಿದ್ದರೆ ಅಟ್ಲೀಸ್ಟ್ ಎದ್ದು ಮಾತ್ರೆ ಕುಡಿಯೋಕ್ಕೆ, ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಹೊಟ್ಟೆ ಹಸಿವಾದರೆ ಬೇಕಲ್ವಾ.
ಸೊ ನಾನು ಎಲ್ಲಿವರೆಗೂ ನನಗೆ ಶಕ್ತಿ ಇರುತ್ತೋ ನಾನು ಎದ್ದೆದ್ದಾದ್ರೂ ನಾನು ಶ್ರೀಕೃಷ್ಣ ಅಂತ ದೇವ್ರನ್ನ ನೆನೆಸ್ಕೊಂಡಾದ್ರೂ ಎದ್ದು ನಾನು ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಬೇರೆಯವ್ರ ಥರ ನಾನು ನೆಪಗಳು ಹೇಳ್ಕೊಂಡು ಅಯ್ಯೋ ನನಗೆ ಹುಷಾರಿಲ್ಲ ಅಂತ ಮಲ್ಕೊಂಡ್ಬಿಡೋದು, ನಾನು ಅದು ಯಾವತ್ತೂ ನನಗೆ ಆ ಅಭ್ಯಾಸ ಇಲ್ಲ. ಯಾಕೆಂದರೆ ರೆಸ್ಪಾನ್ಸಿಬಿಲಿಟಿ ಏನನ್ನೋದು ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ಗೊತ್ತಿದೆ. ಅದನ್ನು ನಾನು ನಮ್ಮ ಅಪ್ಪನಿಂದ ನಮ್ಮ ಅಮ್ಮನಿಂದ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಪೇರೆಂಟ್ಸೇ ನಮಗೆ ನಾವೇನಾದರೂ ಒಂದು ಒಳ್ಳೆಯ ನಮಗೆ ಬುದ್ಧಿ ಗುಣ ಇದೆ ಅಂದರೆ ಅದಕ್ಕೆ ಪೇರೆಂಟ್ಸೇ ಕಾರಣ ಇರ್ತಾರೆ ಅಂತ ಹೇಳ್ತೀನಿ.